ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡಿ ಪರಿಸ್ಥಿತಿ ಭಾರಿ ಸೂಕ್ಷ್ಮವಾಗಿರುವಂಥ ಹಿನ್ನೆಲೆಯಲ್ಲಿ ಪತ್ರಕರ್ತರು ಜೊತೆಗೆ ಸಮಾಜವನ್ನ ಹೃದಯವನ್ನ ಬೆಸೆಯುವಂಥ ಪತ್ರಕರ್ತರು ಜೊತೆಗೆ ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವಂಥ ಪತ್ರಕರ್ತರು ಇವತ್ತಿನ ಅಗತ್ಯತೆ ಇದೆ. ಆ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ದೊಡ್ಡ ಪರಂಪರೆಯನ್ನು ಹಾಸನ ಜಿಲ್ಲೆ ಹಾಕೊಂಡು ಬಂದಿದೆ. ಹಾಗೆ ಚನ್ನರಾಯಪಟ್ಟಣ ತಾಲೂಕಲ್ಲೂ ಆ ಥರದೇ ಒಂದು ಕಲ್ಟಿವೇಟ್ ಮಾಡ್ಕೊಂಡು ಬಂದಿದೆ. ಹಿಂದಿನಿಂದ ಪತ್ರಕರ್ತರು ಅಂದರೆ ಒಂದು ಭಿನ್ನವಾದ ಒಂದು ಗೌರವಯುತ ಭಾವನೆಯನ್ನು ಇವತ್ತಿಗೂ ಕೂಡ ಸಮಾಜ ಇಟ್ಕೊಂಡಿದೆ. ಇದರ ನಡುವೆ ಕೆಟ್ಟ ಹೆಸರನ್ನು ತರುವಂಥ ಕೆಟ್ಟ ಪರಂಪರೆಗೆ ನಾಂದಿ ಆಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಮಾಡ್ತಾ ಇದ್ದರೆ ಅದನ್ನು ತಿದ್ದುಕೋಬೇಕು ಅನ್ನೋದು ನನ್ನ ಕಿವಿ ಮಾತು. ಹಾಗಾಗಿ ಈ ಸಂದರ್ಭದಲ್ಲಿ ಬಂದಿರುವಂಥ ಪತ್ರಕರ್ತರ ದಿನಾಚರಣೆ ಅಂದರೆ ನಮ್ಮ ವೃತ್ತಿ ಬಗ್ಗೆನೇ ನಾವೇ ನಮ್ಮ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ ಇದು. ಹಾಗಾಗಿ ನಮ್ಮ ವೃತ್ತಿಯಲ್ಲಿ ನಮಗೆ ಏನು ಸವಾಲುಗಳಿದೆ ಆ ಸವಾಲುಗಳ ವಿರುದ್ಧ ಈಜುವಂಥ ಕೆಲಸವನ್ನು ನಾವೆಲ್ಲರೂ ನಿರಂತರ ಮಾಡ್ತಾನೆ ಇರ್ತೀವಿ. ಪತ್ರಕರ್ತರ ಕ್ಷೇಮವನ್ನು ನೋಡಲಿಕ್ಕೆ ರಾಜ್ಯ ಸಂಘ ಇದೆ, ರಾಜ್ಯ ಸರ್ಕಾರ ಇದೆ. ಅದರ ಮೇಲಾಗಿ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ. ಹಾಗಾಗಿ ಇವತ್ತು ಪತ್ರಕರ್ತರಿಗೆ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಈಡೇರಿದೆ ಅಂದರೆ ನಿಮ್ಮೆಲ್ಲರ ನೀವು ಕೊಟ್ಟಂಥ ಶಕ್ತಿ, ನೀವು ಕೊಟ್ಟಂಥ ಬೆಂಬಲ. ಆ ಕಾರಣಕ್ಕಾಗಿ ಅದು ಇವತ್ತು 30 ವರ್ಷಗಳ ಕನಸು. ನಾನು ನಿನ್ನೆ ಚಿಕ್ಕಮಗಳೂರಲ್ಲಿ ಹೇಳಿದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಮದನಗೌಡ, ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡರು, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಧರಣೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಕಾಶ್, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ತಾಲೂಕು ಅಧ್ಯಕ್ಷರು ದಯಾನಂದ್ ಹಾಜರಿದ್ದರು.